ಹುಬ್ಬಳ್ಳಿ ನಗರದ ಬೆಂಗೇರಿ ಉದಯನಗರದಲ್ಲಿ ಇಂದು 47 ಅಕ್ರಮ ಮನೆಗಳನ್ನ ಜೆಸಿಬಿ ಮೂಲಕ ನೆಲಸಮ ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಆದೇಶದಂತೆ ಜಿಲ್ಲಾಡಳಿತ ಮತ್ತು ಭಾರಿ ಪೊಲೀಸ್ ಬಂದೋಬಸ್ತಿನ ನಡುವೆ ತೆರವೆ ಕಾರ್ಯಾಚರಣೆ ನಡೆದಿದೆ. ಇನ್ನು ತನಿಖೆಯಲ್ಲಿ ಸಿಕಂದರ್ ಎಂಬಾತ ತಮ್ಮದೇ ಜಾಗವೆಂದು ಸುಳ್ಳು ಹೇಳಿ ಹಲವಾರು ಕುಟುಂಬಗಳಿಗೆ ಫ್ಲಾಟ್ ಮಾರಾಟ ಮಾಡಿ ವಂಚಿಸಿರುವುದು ಬಹಿರಂಗವಾಗಿತ್ತು. ಸಾವಿರಾರು ರೂಪಾಯಿ ನೀಡಿ ಜಾಗ ಖರೀದಿಸಿದ ನಿವಾಸಿಗಳು ಮೂಲ ದಾಖಲೆ ಪರಿಶೀಲಿಸದೆ ಮೋಸಕ್ಕೆ ಒಳಗಾಗಿರುವುದು ಸ್ಪಷ್ಟವಾಗಿದೆ. ವಾಸ್ತವದಲ್ಲಿ ಜಾಗ ರಾಮರಾವ್ ಸಬನೀಸ್ ಅವರ ಸ್ವತ್ತಾಗಿತ್ತು. ಅನೇಕ ಬಾರಿ ತೆರವು ನೋಟಿಸ್ ನೀಡಿದ್ರೂ ಕೂಡ ಕ್ರಮವಾಗದ ಹಿನ್ನೆಲೆ ಕೋರ್ಟ್ ಮೊರೆ ಹೋಗಿದ್ರು. ಬಳಿಕ ಸುಪ್ರೀಂ ಕೋರ್ಟ್ ರಾಮರಾವ್ ಅವರ ಪರ ತೀರ್ಪನ್ನ ನೀಡಿತ್ತು. ಯಾರು ಬಂದು ನಾವು 100 ರೂಪೀಸ್ ಬಾಂಡ್ ಮೇಲೆ ಯಾರೋ ಒಬ್ರು ನಮ್ದ ಜಾಗ ಇದು ಅಂತೇಳಿ ನಾವ ಪ್ಲಾಟ್ ಗೇಟ್ ಮಾಡ್ಕೊಂಡು ಮಾರ್ಬಿಟ್ಟಿದ್ರು ಮಂದಿಗೆ. ಅದು ಮಾಡುವ ಮುಂದನು ನಾನು ಬಂದ್ ಹೇಳೋಗಿದ್ದೆ ಸರ್. ಅವ್ರು ನಮ್ಮ ಮಾವಾರದ ಆಸ್ತಿ ಇದು, ನಮ್ ಮಿಸ್ಸಸ್ ಅವ್ರು ಸಬ್ಮಿಸಿದ್ರು, ನಮ್ ಮಿಸ್ಸಸ್ ಅವ್ರು. ಅವ್ರು ಅವಾಗ ಇದು ಸುದ್ದಿ ಬಂದಾಗನು ಹೇಳೋಗಿದ್ದೆ ನಾನು, ಇಲ್ರಿ ಅವ್ರ ಕಡೆ ನೀವು ತಗೊಳಕ್ ಹೋಗ್ಬೇಡ್ರಿ, ಕೊಡಾಕತ್ತಾರ ಇದು ಆಸ್ತಿ ನಮ್ದ ಇತ್ತು. ಕೋರ್ಟ್ದಾಗ ನಮ್ದು ಮತ್ತೆ ಇನ್ನೊಬ್ರದ ಕೇಸ್ ನಾವು ಹ್ಯಾಂಡಲ್ ಮಾಡಕತ್ತೀವಿ. ಅದಕ್ಕೆ ನೀವು ಹಿಂಗ್ ತಗೊಂಡ್ರೆ ನಾಳೆ ಇದೆಲ್ಲ ಮತ್ತೆ ನೀವು ತಗೊಂಡು ಮನಿ ಕಟ್ಸಿದ್ಮೇಲೆ ನಮ್ ಹಾಕೋದಿಕ್ ನಮ್ದ ಅಂತ ಆತಂದ್ರೆ ಮತ್ತೆ ನಿಮಗೆಲ್ಲಾರು ತೊಂದರೆ ಹಾಕಿರ್ತೀವಿ ಅಂತ ನಾವ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಬಟ್ ಅವಾಗೂ ಯಾರಿಗೂ ಒಂದು 15 ವರ್ಷ ಯಾರು ಅವಾಗ ನಮ್ಮ ಮಾತು ಕೇಳಿಲ್ರಿ. ಅವಾಗ ಕಟ್ಸ್ಕೊಂಡ್ಬಿಟ್ರು ಅವರು. ಮತ್ತೆ ನಾವು ಕೋರ್ಟ್ದಿಂದ ಕೋರ್ಟ್ ಒಳಗೆ ಕೇಸ್ ಹೊಡೆದ ಬಿಟ್ಟಿದ್ವಿ. ಮತ್ತೆ ಕೋರ್ಟ್ದಿಂದ ನಮ್ಗಂತ ಆತ್ರಿ 6 ವರ್ಷದಿಂದ. ಆಮೇಲೆ ಇವರು ಮತ್ತೆ ಅಪೀಲ್ ಮಾಡಿದಾರೆ. ಅವ್ರು ಅಪೀಲ್ ಒಳಗೂ ಡಿಸ್ಮಿಸ್ ಆಗ್ತೀವಿ. ಮತ್ತು ಹೈಕೋರ್ಟ್ಗೂ ಹೋಗ್ತೀವಿ, ಹೈಕೋರ್ಟ್ದಲ್ಲೂ ಡಿಸ್ಮಿಸ್ ಆಗ್ತೀವಿ. ಆಮೇಲೆ ಸ್ವಲ್ಪ ಇಲ್ಲಿ ಹಿರಿಯವ್ರೆಲ್ಲಾರು ನಮ್ಗೇನಿದ್ರು ಇಲ್ರಿ ಸ್ವಲ್ಪ ಬಡವ್ರು ಅದಾರ, ಸ್ವಲ್ಪ ಏನಾರ ಅವ್ರಿಗೆ ಕೇಸ್ ಬಿದ್ದಿರ್ಬೋದು, ಒಡ್ಯಾಕ್ ನಿಮ್ಗೆ ಹಕ್ಕೂ ಇದೆ, ಕೋರ್ಟ್ದಿಂದ ಆದೇಶವೂ ಇದೆ. ಬಟ್ ಬಿಕಾಸ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಸ್ವಲ್ಪ ಏನಾರ ಅವ್ರಿಗೆ ಕೊಡ್ರಿ ಹೇಳಿ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಅವ್ರಿಗೆ ಹೇಳಿದ್ವಿ, ನಿಮ್ಗೆ ಕೊಡ್ತೀವ್ರಿಪ್ಪ, ನೀವು ಇವಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರಿ. ಅದಕ್ಕೆ ಎಲ್ಲಾರು ಖಾಲಿ ತಾವ ಮಾಡ್ಕೊಂಡ್ರಿ, ಯಾರ್ದೋ ಅಬ್ಜೆಕ್ಷನ್ ಇಲ್ಲ. ಅವ್ರು ತಮ್ಮ ಸಾಮಾನ್ ಎಲ್ಲ ತಕೊಂಡ್ ಹೋಗ್ಬಿಟ್ಟಾರ. ಬಟ್ ಇದು ರೂಲ್ಸ್ ಪ್ರೊಸೀಜರ್ ಪ್ರಕಾರ ಈ ಕೋರ್ಟ್ ಇಂದ ಬಂದು ಮಾಡಕತ್ತಾರ. ಬಟ್ ಎಲ್ಲಾರು ವಾಲಂಟರಿಲಿ ತಕೊಂಡ್ಬಿಟ್ಟಾರ. ಎಷ್ಟು ಮನಿ ಕಟ್ಕೊಂಡಿರಿ ಸರ್? ಇವು 47 ಮನಿ ಇತ್ತು. ಎಷ್ಟು ಎಕರೆ ಜಾಗ ಸರ್ ಇದು? ಟೋಟಲ್ 2.5 ಎಕರೆ. ಬಟ್ ಅದಕ್ಕೆ ಇದು ಇಟ್ಟಿದ್ದ ಬರೀ 47 ಮನಿ ಇತ್ತು. ಯಾವನೋ ಮಾರಿಬಿಟ್ಟಾನೆ ಅದೇ ಸಮಸ್ಯೆ. ಅವಾಗ ಲಾಂಗ್ ಬ್ಯಾಕ್ ಅದು ನಮ್ದ ಅಂತೇಳಿ ಈ ನಮ್ದ ಜಗಾರಿ ಅಂತೇಳಿ ಮಾರ್ಬಿಟ್ಟಾನ. ಕೆಲವೊಬ್ರು ಸ್ಲಮ್ ಬೋರ್ಡ್ ಇಂದ ಕೊಟ್ಟಿದ್ದು ಅನ್ನೋ ಮಾತೈತೆ. ಇಲ್ರಿ, ಅದೇ ಸ್ಲಮ್ ಬೋರ್ಡ್ ಅಂದ್ರೆ ಏನ್ರಿ ಕನ್ಫ್ಯೂಷನ್ ಐತ್ರಿ. ಅದು ಸ್ಲಮ್ ಬೋರ್ಡ್ ಇದ್ರ ಬಾಜುಕ ಈ ಕಡೆ ಬರ್ತೈತ್ರಿ, ಅವ್ರು ಕೊಟ್ಟಿದ್ರು. ಅದು ಅಲ್ಲಿ ಕೊಟ್ಟಾರ್ರಿ ಅವ್ರಿಗೆ. ಬಟ್ ಅದು ಉದಯನಗರ ಅಂತ ಹೆಸರಿಟ್ಬಿಟ್ರೆ ಆದ್ರೂ ಇದ್ರೊಳಗೆ ಬಂದ್ಬಿಟ್ರ ಅವ್ರು. ಅದಕ್ಕೆ ಕನ್ಫ್ಯೂಷನ್ ಆಗೈತ್ರಿ. ಅದಕ್ಕೆ ನಾವು ಮತ್ತೆ ಸ್ಲಮ್ಗೆ ಕೇಳಿದ್ವಿ. ಅವ್ರು ಬಂದ್ ಸರ್ವೆ ಮಾಡಿ, ಇಲ್ರಿ ನಾವು ಕೊಟ್ಟಿದ್ದ ಅವ್ರಿಗೆ ಆ ಕಡೆ, ಅವ್ರು ಬಂದ್ ಇಲ್ಲಿ ಕಟ್ಕೊಂಡ್ರೆ ಅವು ಈಗ ಹೆಂಗ್ ರೋಡ್ ಗೇಟ್ ಇದ್ದೋಳ್ರಿ ಅವಾಗ ಇರ್ಲಿಲ್ರಿ. ಅದಂದ್ರೆ ಎಲ್ಲಾ ಕೂಡಿದ್ರಿ ಅವ್ರು. ಅದಕ್ಕೆ ಅದ ಈ ಕಡೆ ಬಂದ್ಬಿಟ್ರೆ ಆಮೇಲೆ ಸ್ಲಮ್ ಬೋರ್ಡ್ ಅವರು ನಮ್ಗೆ ಹೇಳಿದ್ರು, ಇಲ್ರಿ ಕೊಡ್ತೀವಿ ಅಂತ ಅವ್ರು ಕ್ಯಾನ್ಸಲ್ ಮಾಡ್ಬಿಟ್ರು. ಸ್ಲಮ್ ಬೋರ್ಡ್ ನಿಂದಲೂ ಅದ ಕ್ಯಾನ್ಸಲ್ ಮಾಡ್ತೀವಿ. ಇವ್ರಿಗೆ ಹೋಗಿ ಕೇಳಿದ್ರಿ, ಮತ್ ನಮಗೇನೋ ಅಲಾಟ್ಮೆಂಟ್ ಕೊಟ್ರಿ, ಮತ್ ನಮ್ಗೇನಾರ ಒಂದು ಹಕ್ಕು ಪತ್ರ ಕೊಡ್ರಿ ಅಂತ ಹೇಳಿ. ಇಲ್ರಿ, ನಿಮಗ್ ಕೊಡಕ್ ಈ ಜಗದ ಒಳಗೆ ಇದ್ದವ್ರಿಗೆ ಸಬ್ನಿಸ್ ಅವ್ರಿಗೆ ಪ್ರೈವೇಟ್ ಇದು ಕೊಡಕ್ ಹೋಗಲ್ಲ. ಆ ಕಡೆ ಏನು ಉದಯನಗರದ ಇನ್ನೊಂದು ಭಾಗ ಐತಲ್ಲ, ಅಲ್ಲಿದ ನಾವು ಅಕ್ವೈರ್ ಮಾಡಿದ್ವಿ ಸ್ಲಮ್ದಿಂದ, ಅಲ್ಲಿದ್ದವ್ರಿಗೆ ನಾವು ಕೊಡ್ತೀವಿ ಅಂತ ಅಲ್ಲಿ ಕಡೆ ಎಲ್ಲಾರು ಕೊಟ್ಟಾರಿ. ಅದ್ರ ಹಿಂದಿನ ಸೈಡ್ ಇದು ಆಗುದಿಲ್ಲ ಅಂತ ಹೇಳಿದ್ರಿ ಅವ್ರು. ನನ್ನ ಹೆಸರು ಮೋಹನ್ ಮಂಕನಿ ಅಂತ ಹೇಳಿ. ಕೋರ್ಟ್ ತೀರ್ಪಿನಂತೆ ಆಡಳಿತ ಎಂದು ತೆರವು ಪ್ರಕ್ರಿಯೆ ಆರಂಭಿಸಿದ್ದು, 20 ರಿಂದ 25 ವರ್ಷಗಳಿಂದ ವಾಸ ಮಾಡ್ತಿದ್ದಂತ ಕುಟುಂಬಗಳು ಮನೆಯಲ್ಲಿದ್ದ ಸಾಮಾನುಗಳನ್ನ ರಸ್ತೆ ಬದಿಗೆ ಹಾಕಿಕೊಂಡು ಕಣ್ಣೀರಾಗ್ತಾ ನಿಂತಿರುವ ದೃಶ್ಯಗಳು ಕಂಡು ಬಂದವು. ನಿವಾಸಿಗಳಿಗೆ ಕೇವಲ 4 ದಿನಗಳ ಅವಧಿ ನೀಡಲಾಗಿತ್ತು. ಈಗ ನಾವು ಬೀದಿಗೆ ಬಿದ್ದಿದ್ದೇವೆಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.